ಈ 3 ತಿಂಗಳು ಮುಟ್ಟಿದ್ದೆಲ್ಲ ಚಿನ್ನ. ಈ 6 ರಾಶಿಗೆ ಜಾಕ್ಪಾಟ್ ಸಂಪತ್ತು. ಈ ತಿಂಗಳು 28ರಂದು ಏಪ್ರಿಲ್ ಮೊದಲ ವಾರದವರೆಗೆ, ಅಂದರೆ ಸುಮಾರು 75 ದಿನಗಳ ಕಾಲ ಗ್ರಹಗಳ ಸಂಕ್ರಮಣದಲ್ಲಿ 2 ಶುಭ ಬೆಳವಣಿಗೆಗಳು ನಡೆಯುತ್ತವೆ. ಈ ತಿಂಗಳ 28ರಿಂದ ಏಪ್ರಿಲ್ ಮೊದಲ ವಾರದವರೆಗೆ, ಅಂದರೆ ಸುಮಾರು 75 ದಿನಗಳ ಕಾಲ ಗ್ರಹಗಳ ಸಂಕ್ರಮಣದಲ್ಲಿ 2 ಶುಭ ಬೆಳವಣಿಗೆಗಳು ನಡೆಯುತ್ತಿವೆ. ಇವುಗಳಲ್ಲಿ ಒಂದು ಮೀನದಲ್ಲಿ ಶುಕ್ರದ ಉತ್ಕೃಷ್ಟತೆ ಮತ್ತು ಎರಡನೆಯದು ಅತ್ಯಂತ ಮಂಗಳಕರವಾದ ಗ್ರಹಗಳಾದ ಗುರು ಮತ್ತು ಶುಕ್ರನ ನಡುವಿನ ಸಾಗಣೆ. ಶುಕ್ರನ ಒಡೆತನದ ವೃಷಭ ರಾಶಿಯಲ್ಲಿ ಗುರು ಸಂಕ್ರಮಣ ಮತ್ತು ಗುರುವಿನ ಒಡೆತನದ ಮೀನದಲ್ಲಿ ಶುಕ್ರನ ಸಂಚಾರದಿಂದ ಯೋಗವು ರೂಪುಗೊಳ್ಳುತ್ತದೆ. ಈ ರೀತಿಯಲ್ಲಿ ಗುರು ಮತ್ತು ಶುಕ್ರನೊಂದಿಗೆ ಶುಭ ಬೆಳವಣಿಗೆಗಳು ಬಹಳ ವಿರಳವಾಗಿ ಸಂಭವಿಸುತ್ತವೆ. ಈ ಬದಲಾವಣೆಗಳಿಂದ ವೃಷಭ, ಕರ್ಕ, ಕನ್ಯಾ, ವೃಶ್ಚಿಕ, ಮಕರ, ಕುಂಭರಾಶಿಯವರಿಗೆ ಕುಬೇರ ಯೋಗ ಬರುವ ಸಾಧ್ಯತೆಯಿದೆ. ವೃಷಭ ರಾಶಿಯ ಅಧಿಪತಿ ಶುಕ್ರನ ಲಗ್ನ ಸ್ಥಿತನಿದ್ದು ಲಾಭದ ಮನೆಯ ಅಧಿಪತಿಯನ್ನು ಗುರುವಿನೊಡನೆ ಸಂಕ್ರಮಿಸುವುದರಿಂದ ಈ ರಾಶಿಯು ಸ್ಥಳೀಯರಿಗೆ ಅಪಾರ ಆರ್ಥಿಕ ಲಾಭವನ್ನು ನೀಡುವುದು ಖಚಿತ. ಈ ರಾಶಿಯವರು ಸ್ವಲ್ಪ ಪ್ರಯತ್ನಿಸಿದರೆ ಮಣ್ಣು ಬಂಗಾರವಾಗುತ್ತದೆ. ಷೇರುಗಳು, ಊಹಾಪೋಹಗಳು ಮತ್ತು ಹಣಕಾಸಿನ ವಹಿವಾಟುಗಳು ವಿಶೇಷವಾಗಿ ಲಾಭದಾಯಕವಾಗಿವೆ. ಕೆಲಸದಲ್ಲಿ ಸಂಬಳ, ವೃತ್ತಿ ಮತ್ತು ವ್ಯಾಪಾರದಲ್ಲಿ ಆದಾಯ ನಿರೀಕ್ಷೆಗೂ ಮೀರಿ ಹೆಚ್ಚಾಗುತ್ತದೆ. ಆಸ್ತಿ ಲಾಭ, ಆಸ್ತಿ ಮೌಲ್ಯ ಹೆಚ್ಚಾಗಲಿದೆ. ಕರ್ಕಾಟಕವು ಈ ರಾಶಿಯ 9ನೇ ರಾಶಿಯಾಗಿದ್ದು ಲಾಭದಾಯಕರ ನಡುವೆ ಸಂಕ್ರಮಿಸುತ್ತದೆ ಮತ್ತು ಶುಕ್ರನು ಅದೃಷ್ಟದ ಸ್ಥಾನದಲ್ಲಿರುತ್ತಾನೆ. ಆದ್ದರಿಂದ ಅನೇಕ ಕಷ್ಟಗಳಿಂದ ಹೊರಬಂದು ಸಂತೋಷದಿಂದ ಬದುಕುತ್ತಾನೆ. ಲಕ್ಷ್ಮೀ ಕಟಾಕ್ಷವನ್ನು ಹಲವು ರೀತಿಯಲ್ಲಿ ಕಾಣಬಹುದು. ಹಠಾತ್ ಆರ್ಥಿಕ ಲಾಭದ ಉತ್ತಮ ಅವಕಾಶವಿದೆ. ವಿದೇಶಿ ಗಳಿಕೆಯ ಅನುಭವವೂ ಆಗುತ್ತದೆ. ಹಣವು ಅನೇಕ ರೀತಿಯಲ್ಲಿ ಹರಿಯುತ್ತದೆ. ಆಸ್ತಿಯಲ್ಲಿ ಲಭ್ಯವಿದೆ. ಆಸ್ತಿ ಮೌಲ್ಯ ಹೆಚ್ಚಾಗಲಿದೆ. ಗೃಹ ಲಾಭವೂ ಇರುತ್ತದೆ. ಶುಕ್ರ ಕನ್ಯಾ ರಾಶಿ ಲಗ್ನ, ಸಪ್ತಮ ಮತ್ತು ಭಾಗ್ಯ ಮನೆಗಳ ನಡುವೆ ಸಂಕ್ರಮಿಸುವುದು ಖಂಡಿತವಾಗಿಯೂ 1 ಅಥವಾ 2 ಧನಯೋಗಗಳಿಗೆ ಕಾರಣವಾಗುತ್ತದೆ. ಆದಾಯವನ್ನು ಹೆಚ್ಚಿಸುವ ಯಾವುದೇ ಪ್ರಯತ್ನವೂ ಯಶಸ್ವಿಯಾಗುತ್ತದೆ. ಉದ್ಯೋಗದಲ್ಲಿ ಬಡ್ತಿ ಸಿಗಲಿದೆ. ಸಂಬಳ, ಭತ್ಯೆಗಳು ಗಣನೀಯವಾಗಿ ಹೆಚ್ಚಾಗುತ್ತವೆ. ವೃತ್ತಿ ಮತ್ತು ವ್ಯವಹಾರಗಳು ಲಾಭದಲ್ಲಿ ಹೊಸ ನೆಲವನ್ನು ಮುರಿಯುತ್ತವೆ. ಸ್ವಲ್ಪ ಪ್ರಮಾಣದಿಂದ ಆದಾಯವು ಘಾತೀಯವಾಗಿ ಬೆಳೆಯಬಹುದು. ಆರೋಗ್ಯ ಪ್ರಯೋಜನವೂ ಇದೆ. ವೃಶ್ಚಿಕ ರಾಶಿಯು ಈ ರಾಶಿಯ 5ನೇ ಮನೆಗೆ ಶುಕ್ರನು ಏರುತ್ತಿರುವಾಗ 5ನೇ ಮತ್ತು 7ನೇ ಮನೆಯ ನಡುವಿನ ಸಂಚಾರವು ಜೀವನದಲ್ಲಿ ಅನಿರೀಕ್ಷಿತ ಮಂಗಳಕರ ಪರಿಣಾಮವನ್ನು ತರುತ್ತದೆ. ಶ್ರೀಮಂತ ಕುಟುಂಬದಿಂದ ಬಂದವರನ್ನು ಪ್ರೀತಿಸುವುದು ಅಥವಾ ಮದುವೆಯಾಗುವುದು. ವೃತ್ತಿ ಮತ್ತು ವ್ಯವಹಾರಗಳು ಲಾಭದ ದೃಷ್ಟಿಯಿಂದ ಟೇಕ್ ಆಫ್ ಆಗುತ್ತವೆ. ಉದ್ಯೋಗದಲ್ಲಿ ಸಂಬಳ ಹೆಚ್ಚಾಗುತ್ತದೆ. ನಿರುದ್ಯೋಗಿಗಳಿಗೆ ವಿದೇಶಿ ಅವಕಾಶಗಳು ದೊರೆಯಲಿವೆ. ಆದಾಯವು ಅನೇಕ ರೀತಿಯಲ್ಲಿ ಹೆಚ್ಚಾಗುತ್ತದೆ. ಮಕರ ರಾಶಿಯು ಅತ್ಯಂತ ಶುಭ ರಾಶಿಯಾಗಿದ್ದು ಶುಕ್ರನು 3ನೇ ಮನೆಯಲ್ಲಿದ್ದು ಗುರುವಿನೊಡನೆ 5ನೇ ಮನೆಯಲ್ಲಿ ಸಂಚಾರ ಮಾಡುವುದರಿಂದ ಈ ರಾಶಿಯವರಿಗೆ ಅನೇಕ ಶುಭ ಯೋಗಗಳು ಬರುವ ಸಾಧ್ಯತೆ ಇದೆ. ಆದಾಯದ ಬೆಳವಣಿಗೆ ಮತ್ತು ವೈಯಕ್ತಿಕ ಪ್ರಗತಿಗೆ ಸಂಬಂಧಿಸಿದ ಯಾವುದೇ ಪ್ರಯತ್ನವೂ ಯಶಸ್ವಿಯಾಗುತ್ತದೆ. ನಿರೀಕ್ಷೆಗೂ ಮೀರಿ ಆದಾಯ ಹೆಚ್ಚಲಿದೆ. ಉದ್ಯೋಗದಲ್ಲಿ ಉನ್ನತ ಹುದ್ದೆಗೆ ಬಡ್ತಿ ದೊರೆಯಲಿದೆ. ವೃತ್ತಿ ಮತ್ತು ವ್ಯವಹಾರಗಳು ಅಭಿವೃದ್ಧಿ ಹೊಂದುತ್ತವೆ. ಕುಂಭರಾಶಿಯು ಈ ರಾಶಿಯ ಶುಕ್ರನೊಂದಿಗೆ ಧನಸ್ಥಾನದಲ್ಲಿ ಮತ್ತು ಗುರುವನ್ನು ಚತುರ್ಥದಲ್ಲಿ ಸಂಕ್ರಮಿಸುವುದರಿಂದ ಕುಬೇರ ಯೋಗ ಮತ್ತು ಧನಲಕ್ಷ್ಮಿ ಯೋಗವು ಉಂಟಾಗುವ ಸಾಧ್ಯತೆಯಿದೆ. ಅನಿರೀಕ್ಷಿತ ಆಸ್ತಿ ಲಾಭ, ಆಸ್ತಿ ಮೌಲ್ಯ ಹೆಚ್ಚಾಗಲಿದೆ. ಸ್ವಂತ ಮನೆ ಹೊಂದುವ ಕನಸು ನನಸಾಗಲಿದೆ. ಕುಟುಂಬದಲ್ಲಿ ಸಂತೋಷ ಇರುತ್ತದೆ. ಶುಭ ಕಾರ್ಯಗಳು ನಡೆಯುವ ಸಾಧ್ಯತೆಯೂ ಇದೆ. ಆರೋಗ್ಯದ ಮೇಲೆ ಹೆಚ್ಚಿನ ಪರಿಣಾಮ ಬೀರಲಿದೆ. ನಿರುದ್ಯೋಗಿಗಳಿಗೆ ನಿರೀಕ್ಷಿತ ಕೊಡುಗೆ ದೊರೆಯಲಿದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು. ನಮಸ್ಕಾರ.